ಇದೊಂಥರ ದರ್ಶನ್ ಸರ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ, ಸೆಲೆಬ್ರಿಟೀಸ್ಗಳಿಗೆ ಖುಷಿ ಪಡುವಂತಹ ಸುದ್ದಿ. ಬೇರೆ ಬೇರೆ ಸುದ್ದಿಗಳನ್ನ ಕೇಳಿ ದಯವಿಟ್ಟು ನಿರಾಕರ ಆಗ್ಬೇಡಿ. ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀರಿ, ದರ್ಶನ್ ಸರ್ ಒಳ್ಳೆ ಕಾಲ ಬಂತು. ಖಂಡಿತವಾಗಿಯೂ ಮೊನ್ನೆ ನಡೆದಂತ ಸುಪ್ರೀಂ ಕೋರ್ಟ್ ನಲ್ಲಿ ಪಿನ್ ಟು ಪಿನ್ ಪಾಯಿಂಟ್ ಏನೇನ್ ನಡೀತು ಅನ್ನೋದನ್ನ ನಿಮ್ ಮುಂದೆ ನಾನು ಬಿಚ್ಚಿಡ್ತಾ ಹೋಗ್ತೀನಿ. ಸುಪ್ರೀಂ ಕೋರ್ಟ್ ನಲ್ಲಿ ಆಗಿದ್ದೇನೇನು, ಸುಪ್ರೀಂ ಕೋರ್ಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ, ಇವರ ಜಾಮೀನು ಅರ್ಜಿಗೆ ಮುಂದೆ ಏನು ನಡೀಬಹುದು, ಏನಾಗಬಹುದು, ದರ್ಶನ್ ಸರ್ ಅಭಿಮಾನಿಗಳಿಗೆ ಕಂಪ್ಲೀಟ್ ಆಗಿ ನಾನು ವಿವರಣೆಯನ್ನ ನೀಡ್ತಾ ಹೋಗ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ದರ್ಶನ್ ಸರ್ ಅಭಿಮಾನಿಗಳು ಪಾಪ ಎಷ್ಟು ಕಾಳಜಿ ಮಾಡ್ತಾರೆ ದರ್ಶನ್ ಸರ್ನಂತ. ಸೊ ನನಗಂತೂ ಒಂದು ರೀತಿ ಬಹಳ 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 ಏನೋ ಒಂದು ರೀತಿ ಕುತೂಹಲ ಅನಿಸ್ಬಿಡ್ತು ನನಗೆ. ಯಾಕಂದ್ರೆ ಬಹಳ ಜನ ನನಗೆ ದರ್ಶನ್ ಸರ್ ಅಭಿಮಾನಿಗಳು ಬಹಳ ರಿಕ್ವೆಸ್ಟ್ ಇಂದ ಕೇಳ್ಕೊಂಡ್ರು, ಪಾಪ ಬಹಳ ಪ್ರೀತಿಯಿಂದ ಕೇಳ್ಕೊಂಡ್ರು, ಸರ್ ದಯವಿಟ್ಟು ದರ್ಶನ್ ಸರ್ ಆಚೆ ಬರೋ ತನಕ, ಅವ್ರಿಗೆ ಬೇಲ್ ಸಿಗೋ ತನಕ, ಅವ್ರಿಗೆ ಜಾಮೀನು ಸಿಗೋ ತನಕ ವಿಡಿಯೋ ಮಾಡಬೇಡಿ ಸರ್. ಇನ್ ಕೆಲವರು ಬ್ರದರ್ ದಯವಿಟ್ಟು ವಿಡಿಯೋ ಮಾಡಬೇಡಿ ಬ್ರದರ್, ನಿಮ್ ಕಾಳಜಿ ನನ್ಗೆ ಅರ್ಥ ಆಯ್ತು, ನಿಮ್ ಕಾಳಜಿ ನನ್ಗೆ ಬಹಳ ಅರ್ಥ ಆಯ್ತು. ಯಾಕಂದ್ರೆ ನಾವು ಮಾಡುವ ವಿಡಿಯೋಸ್ ಗಳಿಂದ ಅವರು ದರ್ಶನ್ ಸರ್ ವಕೀಲರು ಮಾಡ್ಕೊಳ್ತಾ ಇರುವಂತಹ ಬೇಲ್ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಪಾಯಿಂಟ್ಸ್ ಗಳನ್ನ ನಾವು ಹೇಳಿದ್ರೆ ಎಲ್ಲಿ ಸರ್ಕಾರದ ಪರ ವಕೀಲರು ಗಮನಿಸಿ ಅವ್ರು ಎಚ್ಚೆತ್ಕೊಂಡು ಬೇಲ್ ಕ್ಯಾನ್ಸಲ್ ಮಾಡ್ತಾರೆ ಅನ್ನುವಂತಹ ಒಂದು ಭಯದ ವಾತಾವರಣದಲ್ಲಿ ನೀವು ನನಗೆ ಕೇಳ್ಕೊಂಡ್ರಿ ವಿಡಿಯೋನ ಪಿನ್ ಟು ಪಿನ್ ಪಾಯಿಂಟ್ ಹೇಳ್ಬೇಡಿ ಬ್ರದರ್ ಅಂತ. ಸೊ ಖಂಡಿತವಾಗಿಯೂ ದರ್ಶನ್ ಸರ್ ಬೇಲ್ಗೆ ತೊಂದರೆ ಆಗ್ತಕ್ಕಂಥ ಯಾವುದೇ ರೀತಿಯಾದಂತಹ ಪಿನ್ ಟು ಪಿನ್ ಪಾಯಿಂಟ್ ಅನ್ನ ನಾನು ಹೇಳಿರೋದಿಲ್ಲ. ಸೊ ನೀವು ಅದನ್ನ ತಲೆ ಕೆಡಿಸ್ಕೋಬೇಡಿ ಆಯ್ತಾ. ದರ್ಶನ್ ಸರ್ ಆಚೆ ಯಾವಾಗ ಬರ್ತಾರೆ ಅಂತ ನಾನು ಕೂಡ ನಿಮ್ಗಿಂತ ಹೆಚ್ಚು ಕಾಯ್ತಾ ಕೊಡ್ತಿರುವಂತ ವ್ಯಕ್ತಿ ಅನ್ನೋದು ನಿಮ್ಗೆ ಗೊತ್ತಿದೆ, ನಾನು ಹೇಳ್ಬೇಕಾಗಿಲ್ಲ. ಬನ್ನಿ, ಸುಪ್ರೀಂ ಕೋರ್ಟ್ ನಲ್ಲಿ ಏನೇನ್ ಆಯ್ತು, ಮೇ 4ನೇ ತಾರೀಕು ಅವರ ಜಾಮೀನು ಅರ್ಜಿ ವಿಚಾರಣೆ ಹೇಗೆಲ್ಲ ಆಯ್ತು ಕಂಪ್ಲೀಟ್ ಆಗಿ ನಿಮ್ ಮುಂದೆ ಹೇಳ್ತೀನಿ ಏನೇನ್ ಆಯ್ತು ಅಲ್ಲಿ ಅಂತ ಹೇಳಿ. ನೋಡಿ, ದರ್ಶನ್ ಸರ್ ಸುಮಾರು 2 ವರ್ಷ ಆಯ್ತು, ಹತ್ತತ್ರ 2 ವರ್ಷ ಆಯ್ತು ಅವ್ರ ಜೈಲಿನಲ್ಲಿದ್ದು. ಇನ್ನೇನು ದರ್ಶನ್ ಸರ್ ತುಂಬಾ ಕಷ್ಟಪಟ್ಟು 2 ವರ್ಷ ಜೈಲಿನಲ್ಲಿ ಇದ್ದಾರೆ. ಈಗ ದರ್ಶನ್ ಸರ್ ಜಾಮೀನು ಅರ್ಜಿಯನ್ನು ಹಾಕಿದ್ರು, ನನಗೆ ಜೈಲಿನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಸರಿಯಾದ ಏನ್ ಬೇಕಾಗೋ ಅದನ್ನು ದೊರಕಿಸ್ತಾ ಇಲ್ಲ, ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯ ಕೈದಿಗೆ ಏನ್ ಬೇಕೋ ಅದನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನ್ಯಾಯಾಧೀಶರ ಮುಂದೆ ದರ್ಶನ್ ಸರ್ ತಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ. ಅದಾದ್ಮೇಲೆ ನನಗೆ ಸಿನಿಮಾ ಕೈತಪ್ಪು ಹೊರಟಿವೆ, ಜೈಲಿನಲ್ಲಿ ಸತತ ನಾನು ಇರೋದ್ರಿಂದ ನನಗೆ ನನ್ನ ವೃತ್ತಿ ಕೂಡ ಎಲ್ಲ ಹಾಳಾಗಿ ಹೋಗ್ತಾ ಇದೆ, ದಯವಿಟ್ಟು ನನಗೆ ಸಿನಿಮಾ ಮಾಡ್ಲಿಕ್ಕೆ ಬರ್ತಕ್ಕಂತಹ ನಿರ್ಮಾಪಕರು ನಿರ್ದೇಶಕರು ನನಗ ಕಾಯ್ತಾ ಇದ್ದಾರೆ, ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ನಾನು ನನ್ನ ವೃತ್ತಿ ಮಾಡಬೇಕು, ನನ್ನ ವೃತ್ತಿ ಮುಂದುವರಿಸಬೇಕು ಅಂತ ದರ್ಶನ್ ಸರ್ ಜಾಮೀನಿನಲ್ಲಿ ಕೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಸರ್ಗೂ ಕೂಡ ಹೊರಗಡೆ ಬರಬೇಕು, ಸಿನಿಮಾಗಳನ್ನ ಮಾಡಬೇಕು, ಅಭಿಮಾನಿಗಳ ಜೊತೆ ಬೆರಿಬೇಕು, ಕುಟುಂಬದ ಜೊತೆ ಬೆರಿಬೇಕು ಅನ್ನೋದು ದರ್ಶನ್ ಸರ್ ಅಲ್ಲಿ ಒಂದು ಆಸೆ ಅಂತೂ ಖಂಡಿತ ಇದೆ ಅನ್ನೋದು ಗೊತ್ತಿದೆ. ಸೊ ಈಗ ಸುಪ್ರೀಂ ಕೋರ್ಟ್ ಇದಕ್ಕೆ ದರ್ಶನ್ ಸರ್ ಅಳಲನ್ನ ಕೇಳಿ, ದರ್ಶನ್ ಸರ್ ಹೇಳಿರುವಂತಹ ಮಾಹಿತಿಗಳನ್ನ ಕೇಳಿ ಅವ್ರಿಗೊಂದು ಸರಿಯಾದವಾದಂತಹ ಒಂದು ಪಾಯಿಂಟ್ ಅನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಅದೇ ಪಾಯಿಂಟ್ ಮೇಲೆ ಈಗ ಸರ್ಕಾರದ ಏನು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರಲ್ಲ ಪೊಲೀಸ್ ಅಧಿಕಾರಿಗಳು, ತನಿಖಾ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಈಗ ಬಹಳ ಎಚ್ಚೆತ್ಕೊಂಡು ಮುಂದುವರಿಬೇಕಾಗಿರುವಂತ ಕಾಲ ಬಂತು. ಸೊ ಯಾವ ರೀತಿಯಪ್ಪ ಅಂತಂದ್ರೆ, ಸುಮಾರು 2 ವರ್ಷ ಅವರು ಜೈಲಿನಲ್ಲಿ ಇದ್ರು, ಸುಮಾರು ಇನ್ವೆಸ್ಟಿಗೇಷನ್ ಹಾಗೆ ನಡೀತಾ ಬಂತು. ಆದ್ರೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ದಡಕ್ ಬಂದು ಮುಟ್ಲೇ ಇಲ್ಲ. ನೋಡಿ, ಒಂದು ಸಮುದ್ರದಲ್ಲಿ ನಾವು ಹೋಗ್ತಾ ಇದೆ ಅಂದ್ರೆ ಅದು ದಡಕ್ ಬಂದು ಮುಟ್ಟೋದು ಮುಟ್ಟತ್ತೆ ಅನ್ನೋ ಒಂದು ನಾವಿನಲ್ಲಿ ಕೊಡ್ತವ್ರಿಗಿರತ್ತೆ. ಆದ್ರೆ ಅದು ಮುಟ್ತಾನೆ ಇಲ್ಲ ಅಂದ್ರೆ ಕೇಳ್ಬೇಕಾಗತ್ತ, ಅವಾಗ ಸಮುದ್ರ ಇನ್ನು ಎಷ್ಟು ದೂರ ಇದೆ, ಏನು ಆಳ ಇದೆ, ಮತ್ತು ಇನ್ನು ಎಷ್ಟು ದಡ, ಎಷ್ಟು ಕಿಲೋಮೀಟರ್ ಆಗಬಹುದು ಅಂತ ಈ ರೀತಿ ಕೇಳ್ತಾರಲ್ಲ, ಅದೇ ರೀತಿ ದರ್ಶನ್ ಸರ್ ಕೂಡ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ. ಇನ್ನು ಕೂಡ ಎಷ್ಟು ವರ್ಷ ಇದು ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ, ನಾನು ಇನ್ನು ಎಷ್ಟು ವರ್ಷ ಜೈಲಿನಲ್ಲೇ ಇರಬೇಕು, ನನ್ನ ಈ ಜೀವನವನ್ನ ನಾನು ಇನ್ನು ಎಷ್ಟು ವರ್ಷ ಜೈಲಿನಲ್ಲೇ ಕಳಿಬೇಕು, ನೀವು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸುಮಾರು ವರ್ಷಗಳನ್ನ ಕಳೆದ್ರೆ ಅವಾಗ ನನ್ನ ನಿರಪರಾಧಿ ಅಂತ ನೀವು ಬಿಟ್ಟು ನನ್ನ ವೃತ್ತಿಪರ ಏನಾಗಬೇಡ ಅನ್ನುವಂತಹ ಪ್ರಶ್ನೆ ದರ್ಶನ್ ಸರ್ ಅಲ್ಲೂ ಕೂಡ ಹುಟ್ಕೊಂಡಾಗ ನ್ಯಾಯಾಧೀಶರು ಹೌದಪ್ಪ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಒಂದು ರೀತಿಯಾದಂತಹ ಒಂದು ಏನೋ ಅಂತಾರಲ್ಲ, ಅದೇನು ಗೊತ್ತಾ, ಅದೇ ಗೊತ್ತಾಯ್ತಾ? ಸೊ ನಾನು ಹೇಳಲ್ಲ, ತಿಳ್ಕೊಳ್ಳಿ. ರಾಜ್ಯ ಸರ್ಕಾರಕ್ಕೆ ಆ ರೀತಿಯಾದಂತಹ ಒಂದು ಹೇಳ್ಬಿಡ್ಲಾ ಗುಣ ಕೊಟ್ಟಿದ್ದಾರೆ. ಅಂದ್ರೆ ನೀವು ಯಾವಾಗ ಇನ್ವೆಸ್ಟಿಗೇಷನ್ ಮಾಡಕ್ ಶುರು ಮಾಡ್ಕೊಂಡ್ರಿ, ಇವಾಗ ಎಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದಿರಿ, 1 ವಾರದಲ್ಲಿ ನನಗೆ ಸಬ್ಮಿಟ್ ಮಾಡಬೇಕು ಅಂತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನಲ್ಲಿ ಕೇಳಿದ್ದಾರೆ. ಈಗ ಪೊಲೀಸರು ಇದಾರಲ್ಲ, ತನಿಖಾಧಿಕಾರಿ ಪೊಲೀಸರು ಇವರೆಲ್ಲ ಇದಾರಲ್ಲ, ಇವರಿಗೆಲ್ಲ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಕೇಳಿದ್ದಾರೆ, ನೀವು ಇನ್ವೆಸ್ಟಿಗೇಷನ್ ಆರಂಭ ಮಾಡಿದಾದ್ಮೇಲೆ ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದಿರಿ, ಮತ್ತು ಇನ್ನೂ ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ಎಷ್ಟು ವರ್ಷ ನಿಮಗೆ ಬೇಕಾಗತ್ತೆ, ಏನೇನು
ನನಗೆ ಪ್ರತಿ ಇಂಚಿಂಚು ಮಾಹಿತಿಯನ್ನ ಅಪ್ಡೇಟ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಕೇಳಿದ್ದಾರೆ. ಒಂದು ವಾರದ ನಂತರ ಇವ್ರು ಏನ್ ಕೊಡ್ತಾರಲ್ಲ ಅದ್ರ ಮೇಲೆ ದರ್ಶನ್ ಸರ್ ಬೇಲ್ ಕೊಡಬೇಕು, ಬೇಲ್ ಕೊಡಬಾರ್ದು, ಹೊರಗಡೆ ಬಿಡಬೇಕು, ಹೊರಗಡೆ ಬಿಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಸಾಹೇಬ್ರು. ಸೊ ಹೇಗೆ ಇವರು ಡಿಸೈಡ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿಯಪ್ಪ ಅಂದ್ರೆ, ಈಗ 2 ವರ್ಷದಿಂದ ಜೈಲ್ನಲ್ಲಿದ್ದಾರೆ, ನಿಮಗೆ ಗೊತ್ತಿರುವಂತ ವಿಚಾರ. ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಯಾಕಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. 2 ವರ್ಷ ಜೈಲಲ್ಲಿದ್ದಾರೆ. 2 ವರ್ಷ ಆದ್ಮೇಲೆ ಇನ್ವೆಸ್ಟಿಗೇಷನ್ ಯಾವಾಗ ಆರಂಭ ಆಯ್ತು? ಒಂದು 3 ತಿಂಗಳಿಂದ 4 ತಿಂಗಳು ಇನ್ವೆಸ್ಟಿಗೇಷನ್ ಆವಾಗ ಆರಂಭ ಆಯಿತು. ಆರಂಭ ಆದ್ಮೇಲೆ ಇನ್ವೆಸ್ಟಿಗೇಷನ್ ಆರಂಭ ಆದ್ರೂ ಸಾಕ್ಷಿಗಳು ಒಂದೂ ಕೂಡ ಇನ್ನೂ ದೊರಕಲೇ ಇಲ್ಲ, ಸುಪ್ರೀಂ ಕೋರ್ಟ್ ಎದುರಿಗೆ ಹೋಗಲೇ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಗೆ ತೊಂದರೆ ಆಗಬಾರದು, ದೊಡ್ಡ ಸೆಲೆಬ್ರಿಟಿ ಏನಾದ್ರೂ ಸಾಕ್ಷಿಗಳನ್ನ ನಾಶ ಮಾಡ್ಬೋದು ಅಂತ ಜೈಲ್ನಲ್ಲೇ ಇಟ್ಕೊಂಡ್ರು. ಅದಾದ್ಮೇಲೆ ಹೈಕೋರ್ಟ್ ನಲ್ಲಿ ಅವರಿಗೆ ಬೇಲ್ ಸಿಕ್ತು, ಹೊರಗಡೆ ಬಂದ್ರು. ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಮತ್ತೆ ಅವರನ್ನ ಸುಪ್ರೀಂ ಕೋರ್ಟ್ ಹೋಗಿ ನಮಗೆ ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ದರ್ಶನ್ ರವರು ಹೊರಗಡೆ ಇದ್ರೆ ನಮ್ಮ ಸಾಕ್ಷಿಗಳನ್ನ ನಾಶ ಮಾಡಬಹುದು, ದಯವಿಟ್ಟು ಅವರನ್ನ ಸುಪ್ರೀಂ ಕೋರ್ಟ್ ಮತ್ತೆ ಅವರನ್ನ ಜೈಲಿಗೆ ಕಳಿಸಬೇಕು ಅಂತೇಳಿ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೋಗಿ ಸರ್ಕಾರದ ಪರ ವಕೀಲರು ಹೋಗಿ ಅವರು ಕ್ಯಾನ್ಸಲ್ ಮಾಡಿಸಿದ್ರು. ಮತ್ತೆ ದರ್ಶನ್ ಸರ್ ಜೈಲಿಗೆ ಹೋದ್ರು. ಇದು ಗೊತ್ತಿರುವಂತ ವಿಚಾರ. ಈಗ ದರ್ಶನ್ ಸರ್ ಅವ್ರು ಏನ್ ಮತ್ತೆ ಜೈಲಿಗೆ ಹೋದ್ರಲ್ಲ, ಈ ಜೈಲಿಗೆ ಹೋದಾದ ಮೇಲೆ ನಡೀತಾ ಇರುವಂತಹ ಟ್ರಯಲ್ ಇದೆಯಲ್ಲ, ಸುಮಾರು 6 ತಿಂಗಳುಗಳ ಕಾಲ ಆಯ್ತು ದರ್ಶನ್ ಸರ್ ಅವರ ಟ್ರಯಲ್ ಆರಂಭ ಆಗಿ. ನೋಡಿ, 6 ತಿಂಗಳ ಕಾಲ ಟ್ರಯಲ್ ಆರಂಭ ಆಗಿ ನಡೆದ್ರು ಕೂಡ ಏನು 2 ವರ್ಷದಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ, 6 ತಿಂಗಳಿಂದ ಟ್ರಯಲ್ ನಡೀತಾ ಇದೆ. ಟೋಟಲ್ ಎಲ್ಲಾ ಕೂಡಿ 10 ಸಾಕ್ಷಿಗಳನ್ನಾದ್ರೂ ಕಲೆ ಹಾಕಿದ್ದಾರಾ ಅನ್ನೋದನ್ನ ಕೇಳುತ್ತೆ. ಈಗ ಪೊಲೀಸರು ಕೂಡ 10 ಸಾಕ್ಷಿಗಳನ್ನ ಕಲೆ ಹಾಕಿದೀವಿ ಅಂತ ಹೇಳಿದ್ದಾರೆ. ಆ 10 ಸಾಕ್ಷಿಗಳು ಸುಪ್ರೀಂ ಕೋರ್ಟ್ ನಲ್ಲಿ ನಾಳೆ 1 ವಾರದ ನಂತರ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ ತನಿಖಾಧಿಕಾರಿಗಳು. ಆ ಟೈಮಿಂಗ್ ನಲ್ಲಿ ಆ ಸಾಕ್ಷಿಗಳು ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಆಲಿಸ್ತಾರೆ. ಅದಾದ್ಮೇಲೆ ಇನ್ನೂ ಒಟ್ಟು ಇನ್ವೆಸ್ಟಿಗೇಷನ್ ನಡೀಲಿಕ್ಕೆ ಅಥವಾ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ಇನ್ನು ಸುಮಾರು ಎಷ್ಟು ವರ್ಷ ಹೋಗಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಕೇಳ್ತಾರೆ. ಬಹುತೇಕ ಸೆಷನ್ಸ್ ಕೋರ್ಟ್ ಏನಿದೆಯಲ್ಲ, ಇದು ಬಹುತೇಕ 3 ರಿಂದ 4 ವರ್ಷ ಅಂತ ಒಂದು ಮೆನ್ಷನ್ ಅನ್ನ ಮಾಡಬಹುದು. ಇನ್ನು 3 ರಿಂದ 4 ವರ್ಷ ದರ್ಶನ್ ಸರ್ ಒಳಗಡೆನೆ ಇರ್ಬೇಕು ಅಂದ್ರೆ ಅವ್ರ ವೃತ್ತಿ ಏನಾಗ್ಬೇಡ, ಅವರು ಚಿತ್ರರಂಗ, ಅವರು ಕೂಡ ಅವ್ರ ಮೇಲೆ ಜವಾಬ್ದಾರಿಗಳಿದೆ, ಜನರು ಅವ್ರನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹೊರಗಡೆ ಬರ್ತಾರೆ ಅಂತ. ಸೊ ಹೀಗಿರ್ಬೇಕಾದ್ರೆ ಅವರ ಇನ್ನೂ 3-4 ವರ್ಷ ಜೈಲಿನಲ್ಲಿ ಇರ್ಲಿಕ್ಕಾಗುತ್ತಾ? ಅಥವಾ ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಶಿಕ್ಷೆ ಕೊಟ್ಟು ಒಳಗಡೆನೆ ಇಡಬಹುದು, ಯಾಕಂದ್ರೆ ತಪ್ಪೇ ಮಾಡಿರ್ತಾರೆ ಅಂತ ಇಡಬಹುದು. ಆದ್ರೆ ತನಿಖೆ ಮಾಡ್ಲಿಕ್ಕೆ ಅಂತಾನೆ, ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ಅಂತಾನೆ ಅವ್ರನ್ನ 4 ರಿಂದ 5 ವರ್ಷ ಜೈಲಿನಲ್ಲಿ ಇಟ್ಬಿಟ್ರೆ ಅವರ ವೃತ್ತಿ ಏನಾಗಬೇಡ? ಅಥವಾ ಅವರು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತು 4 ರಿಂದ 5 ವರ್ಷ ಹೋದ್ಮೇಲೆ, ಇವತ್ತು ಹೋದಂತ ಈ ಟೈಮಿಂಗ್ ಯಾರನ್ನ ಕೇಳೋದು? ಇದು ಕೂಡ ಪ್ರಶ್ನೆ ಹುಟ್ಟತ್ತಲ್ವಾ. ಹಾಗಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಇದನ್ನೆಲ್ಲ ಆಲಿಸ್ತಾರೆ. ಇನ್ನು ಎಷ್ಟು ವರ್ಷ ದರ್ಶನ್ ಸರ್ ಒಳಗಡೆ ಇರ್ಬೇಕಾಗತ್ತೆ? ಇಲ್ಲಪ್ಪ, ನಾವಿನ್ನು 2-3 ತಿಂಗಳಲ್ಲಿ 4 ತಿಂಗಳಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಕಲೆ ಹಾಕ್ತೀವಿ, ನ್ಯಾಯಾಲಯದ ಮುಂದೆ ಇಟ್ಬಿಡ್ತೀವಿ ಅಂತ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹೇಳಿದ್ರೆ ಬೇಲನ್ನ ಕೊಡೋದಿಲ್ಲ. ಇನ್ನು 4 ತಿಂಗಳಲ್ಲಿ ಅಥವಾ 5 ತಿಂಗಳಲ್ಲಿ 6 ತಿಂಗಳಲ್ಲಿ ನಾವು ನಿಮ್ಗೆ ಎಲ್ಲಾ ಸಾಕ್ಷಿಗಳನ್ನು ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ, ಸೊ ಎಲ್ಲಾ ಸಾಕ್ಷಿಗಳನ್ನ ಇನ್ವೆಸ್ಟಿಗೇಷನ್ ಮುಗಿಸ್ಬಿಡ್ತೀವಿ, ನ್ಯಾಯಾಲಯದ ಮುಂದೆ ತಂದು ಬಿಡ್ತೀವಿ. ಅವಾಗ ನೀವೇನ ಒಂದು ದರ್ಶನ್ ಸರ್ ತಪ್ಪು ಮಾಡಿದಾರೋ ಇಲ್ವೋ ಅಂತ ಹೇಳಿ ನೀವೇನ್ ತೀರ್ಪು ಕೊಡ್ತೀರೋ ಆ ತೀರ್ಪು ಮೇಲೆ ನಿರ್ಧಾರ ಆಗುತ್ತೆ. ನಾವಿನ್ನು 6 ತಿಂಗಳಲ್ಲಿ ನಿಮಗೆ ಎಲ್ಲಾ ಸಾಕ್ಷಿಗಳನ್ನು ತಂದು ಮುಂದಿಟ್ಟು ದರ್ಶನ್ ಸರ್ ಅವರ ಕೇಸನ್ನ ಒಂದು ಅಪರಾಧಿ ಅಥವಾ ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರೆ, ಏನಾದ್ರು ತನಿಖಾಧಿಕಾರಿಗಳು ಹೇಳಿದ್ರೆ, ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಹೇಳಿದ್ರೆ ಖಂಡಿತ ಆವಾಗ ಬೇಲ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡುತ್ತೆ. ಬೇಲ್ ಇಲ್ಲಪ್ಪ, ಇನ್ನೊಂದು 6 ತಿಂಗಳು ತಡಕೋ, ಆಮೇಲೆ ಹೊರಗಡೆ ಹೋಗುವಂತೆ, ನೋಡೋಣ ನಿನ್ನ ತಪ್ಪು ತಡೆಗಳು ಎಷ್ಟಾಗಿದೆ ಅನ್ನೋದನ್ನ ನೋಡಿ ಹೊರಗೆ ಬಿಡ್ತೀವಿ, ಅಥವಾ ತಪ್ಪಾಗಿದ್ರೆ ಶಿಕ್ಷೆ ಕೊಡ್ತೀವಿ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಇಲ್ಲ ಇನ್ನು 3 ರಿಂದ 4 ವರ್ಷ ಹೋಗುತ್ತೆ ಅಥವಾ 5-6 ವರ್ಷ ಹೋಗುತ್ತೆ ಅಂತ ಸಿಚೇಸ್ ಕೋರ್ಟ್ ಏನಾದ್ರು ಹೇಳಿದ್ರೆ, ಆ ಟೈಮಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾರಂಟಿ ಇವರಿಗೆ ಜಾಮೀನು ಸಿಗತ್ತೆ, ಹೊರಗಡೆ ಬೇಲ್ ಮೇಲೆ ಬರ್ತಾರೆ. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಬಹಳ ಕ್ಲಿಯರ್ ಆಗಿ ಹೇಳ್ತಾ ಬಂದಿದ್ದೀನಿ ನಾನು, ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಿಮಗೆ. ಸೊ ಇದು ಯಾವ ರೀತಿಯಾದಂತಹ ಒಂದು ನಿರ್ಧಾರಗಳನ್ನ ಮಾಡ್ತಾರೆ ನ್ಯಾಯಾಲಯದಲ್ಲಿ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಆಮೇಲೆ ನಿಮಗೆ ನಾನು ಏನ್ ಹೇಳಿದ್ನಲ್ಲ, ನಿಂತ್ಕೊಂಡಿರೋದು ಈಗ ಸಾಕ್ಷಿಗಳ ಆಧಾರದ ಮೇಲೆ. ಆಮೇಲೆ ಇವರು ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಎಲ್ಲವನ್ನೂ ಕೂಡ ಈಗ ಅವರು ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಕೊಡ್ಬೇಕಾಗ್ತದೆ. ಆಮೇಲೆ ಇನ್ನೂ ಎಷ್ಟು ಸಾಕ್ಷಿಗಳಿವೆ, ಆ ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕು, ಇವರಿಗೆ ಸಮಯ ಬೇಕಲ್ಲ.
ಸೊ ಆ ಟೈಮಿಂಗ್ ನೋಡಿ, ಆ ಟೈಮಿಂಗ್ ಆಧಾರದ ಮೇಲೆ ದರ್ಶನ್ ಸರ್ ಅವರಿಗೆ ಬೇಲ್ ಕೊಡ್ಬೇಕಾ ಬೇಡವಾ ಅಂತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಒಂದು ರೀತಿಯಾದಂತಹ ಒಂದು ನ್ಯಾಯವನ್ನು ತೆಗೆದುಕೊಳ್ತಾರೆ. ಅವ್ರು ಏನ್ ಮಾಡ್ಬೇಕು, ಜಾಮೀನು ಕೊಡ್ಬೇಕಾ ಅಥವಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ಮಾತನಾಡೋ ಟೈಮಿಂಗ್ ನಲ್ಲಿ ಏನಾದ್ರು ತಪ್ಪು ತಡೆಗಳಾಗಿದ್ರು ದಯವಿಟ್ಟು ಕೂಡ ಕ್ಷಮಿಸಿ. ಯಾಕಂತಂದ್ರೆ ಈ ಒಂದು ಕೇಸು ಇದು ಹೈ ಪ್ರೊಫೈಲ್ ಕೇಸು. ಸೊ ಮಾತನಾಡಬೇಕಾದ್ರೆ ನಾನು ಒಂದಿಷ್ಟು ಏನೋ ಎಡವಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿದೆ. ದರ್ಶನ್ ಸರ್ ಅವರಿಗೆ ಸುಮಾರು ಇನ್ನು ಯಾರಿಗೂ ಕೂಡ ಮಾಡದೇ ಇರುವಂತಹ ಒಂದು ಚಾರ್ಜ್ ಶೀಟ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ಅದು ಪುಸ್ತಕ ರೆಡಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಇದು ಎಷ್ಟು ಹೈ ಪ್ರೊಫೈಲ್ ಕೇಸ್ ಇದೆ ಅಂದ್ರೆ. ಸೊ ಈ ರೀತಿ ಸರ್ಕಾರದ ಪರ ವಕೀಲರು ಯಾವುದ್ರಲ್ಲೂ ಯಾವ ಕೇಸ್ನಲ್ಲೂ ಇಷ್ಟು ಆಸಕ್ತಿಯನ್ನ ತೋರಿಸಿದಾರೋ ಇಲ್ವೋ ಗೊತ್ತಿಲ್ಲ, ಹಿಂದೆ ತೋರ್ಸೇ ಇಲ್ಲ ಅಂತ ಅನ್ಕೊಳ್ತೀನಿ. ಆದ್ರೆ ದರ್ಶನ್ ಸರ್ ಅವರ ಈ ಕೇಸ್ನಲ್ಲಿ ಮಾತ್ರ ಇಷ್ಟೊಂದು ಆಸಕ್ತಿ ಸರ್ಕಾರ ಕೂಡ ತೋರಿಸಿದ್ದು ಬಹಳ ಅಚ್ಚರಿ ಮೂಡಿಸಿದೆ, ಬಹಳ ಅಚ್ಚರಿ ಮೂಡಿಸಿದೆ. ನಾನು ಈ ದರ್ಶನ್ ಸರ್ ಕೇಸ್ನಲ್ಲಿ ಸರ್ಕಾರದ ಪರ ವಕೀಲರು ಈ ರೀತಿ ಅಚ್ಚರಿ ಕೂಡಬಾರ್ದಿತ್ತು, ಸುಮ್ಮನೆ ಬಿಟ್ಬಿಡ್ಬೇಕಿತ್ತು ಅಂತ ಹೇಳ್ತಾ ಇಲ್ಲ. ಆದ್ರೆ ಪ್ರತಿಯೊಂದು ಕೇಸ್ನಲ್ಲೂ ಇದೇ ರೀತಿ ಅವ್ರು ಮಾಡಿದಿದ್ರೆ ಇನ್ಕ ಎಷ್ಟೋ ರಾಜಕಾರಣಿಗಳು ಕೂಡ ಜೈಲಲ್ಲೇ ಇರ್ತಾ ಇದ್ರು, ಎಷ್ಟೆಷ್ಟು ಅಪರಾಧಿಗಳು ರಾಕ್ಷಸರೆಲ್ಲ ಜೈಲಲ್ಲಿ ಇರ್ತಾ ಇದ್ರು. ಆದ್ರೆ ದರ್ಶನ್ ಸರ್ ಕೇಸನ್ನ ಮಾತ್ರ ಈ ರೀತಿ ತಮ್ಮ ಒಂದು ಇದನ್ನ ತಗೊಂಡಿದಾರಲ್ಲ, ಹೇ ಅಂತ ಹೇಳಿ ಇಷ್ಟು ದಪ್ಪ ಪುಸ್ತಕದ ಚಾರ್ಜ್ ಶೀಟ್ ಉಲ್ಲೇಖ ಮಾಡಿದಾರಂತೆ. ನೋಡಿ ದರ್ಶನ್ ಸರ್ ಸಿಕ್ಕಿದ್ದೇ ಚಾನ್ಸ್ ಖತಮ್ ಮಾಡ್ಬೇಕು, ಮುಗಿಸ್ಬಿಡ್ಬೇಕು, ಇನ್ನು ಹೊರಗಡೆನೆ ಬರಬಾರ್ದು. ಏನೋ ಕೆಲವ್ರ ಕನಸುಗಳೇನೇನೋ ಇರುತ್ತೆ. ಯಾಕಂದ್ರೆ ಪಾಪ ಅವರು ಮನಸ್ಥಿತಿಗಳು ಹಾಗಿರುತ್ತೆ. ಇನ್ನು ಮೇಲೆ ನಾನಂತೂ ಹೇಳ್ತೀನಿ, ದರ್ಶನ್ ಸರ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಇದು ನಿನಗೇನ್ ಗೊತ್ತಪ್ಪ ಅಂತಂದ್ರೆ ಅವ್ರು ನೋಡಿದ್ರೇನೆ ಗೊತ್ತಾಗತ್ತೆ, ಅವ್ರ ವ್ಯಕ್ತಿತ್ವನೇ ಹೇಳುತ್ತೆ. ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಬಂದಂತವ್ರಿಗೆ ಸಹಕಾರ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರ ಅಭಿಮಾನಿಗಳಾಗ್ಲಿ ಯಾರೇ ಆಗ್ಲಿ ಓದಕ್ಕೆ ಹಣ ಬೇಕು ಅಂತ ಹೋದ್ರೆ ಹಣ ಕೊಟ್ಟಿದ್ದಾರೆ. ಅಲ್ಲೇ ನಾನು ಏನಾದ್ರು ಕೆಲಸ ಮಾಡ್ತೀನಿ ಅಂದ್ರೆ ರಿಕ್ಷಾಗಳನ್ನ ಕೊಂಡುಕೊಟ್ಟು ಅವರಿಗೆ ಒಂದು ಜೀವನ ಕಟ್ಕೊಟ್ಟಿದ್ದಾರೆ ಅಂತ ಅದ್ಭುತವಾದಂತ ನಾಯಕ ನಟ. ಸೊ ಕೆಲವರಿಗೆ ಇರಬೇಕು ಅವ್ರು ಹೊರಗಡೆ ಬರಬಾರದು, ಅವ್ರ ಒಳಗಡೆನೆ ಇರಬೇಕು ಅಂತ ಹೇಳಿ. ಸೊ ಖಂಡಿತವಾಗಿಯೂ ಅವರ ಒಳ್ಳೆತನ, ಅವರು ನಡೆದು ಬಂದಂತ ದಾರಿ, ಕಷ್ಟಪಟ್ಟು ಬಂದಂತ ದಾರಿ, ಖಂಡಿತವಾಗಿಯೂ ಅವರು ತಪ್ಪು ಮಾಡಿಲ್ಲ ಅನ್ನುವಂತಹ ಒಂದು ಭರವಸೆ ನನಗೂ ಕೂಡ ಇದೆ, ಅದು ಅಭಿಮಾನಿಗಳಿಗೂ ಕೂಡ ಇದೆ. ಮತ್ತು ಅದ್ರ ಜೊತೆಗೆ ಅವರನ್ನ ಆ ತಾಯಿ ಚಾಮುಂಡೇಶ್ವರಿ ಖಂಡಿತವಾಗಿಯೂ ಕೈ ಹಿಡಿತಾಳೆ, ಅವರಿಗೆ ಖಂಡಿತವಾಗಿಯೂ ಜಾಮೀನು ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ಬಹುತೇಕ ಜಾಮೀನು ಸಿಗುವ ಚಾನ್ಸಸ್ ಇದೆ. ಯಾಕಂದ್ರೆ ಈ ಇನ್ವೆಸ್ಟಿಗೇಷನ್ ಬಹಳ ವರ್ಷಗಳ ಕಾಲ ನಡೆಯುತ್ತೆ. ತನಿಖೆ ಅಂದ್ರೆ ಸುಮ್ಮನೆ ಅಲ್ಲ, ಸಾಕ್ಷಿಗಳನ್ನ ಕಲೆ ಹಾಕೋದು ಅಂದ್ರೆ ಸುಮ್ಮನೆ ಅಲ್ಲ. ಇವರು ಸುಮಾರು ದೂರ ಒಯ್ತಾರೆ. ಸುಮಾರು 3 ರಿಂದ 4-5 ವರ್ಷ ಇದು ನಡೆಯುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಅವರಿಗೆ ನಾಳೆ ಬಹುತೇಕ 1 ವಾರದ ನಂತರ ಜಾಮೀನು ಸಿಗುವ ಸಾಧ್ಯತೆ ಹೆಚ್ಚಿದೆ. ಅಭಿಮಾನಿಗಳು ಇದನ್ನ ಸಿಹಿ ಅಂತ ಸುದ್ದಿ ಅಂತ ತಿಳ್ಕೊಳ್ಳಿ. ಸೊ ಆಲ್ಮೋಸ್ಟ್ ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದರೂ ಕೂಡ ನಾಳೆ ಅವರು ನಿಜವಾಗಿಯೂ ನಿರಪರಾಧಿಯಾಗಿ ಕೂಡ ಹೊರಗಡೆ ಬರಲಿ ಅಂತ ಅನ್ನೋದೇ ನನ್ನ ಆಸೆಯ, ಅದು ಅಭಿಮಾನಿಗಳ ಆಸೆಯ, ದರ್ಶನ್ ಸರ್ ಅವರನ್ನು ಪ್ರೀತಿಸೋ ಪ್ರತಿಯೊಬ್ಬರ ಆಸೆಯ. ಸೊ ಖಂಡಿತವಾಗಿಯೂ ಅದು ಕೂಡ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ, ಆ ತಾಯಿಯ ಏನು ಅಷ್ಟೂ ಕೈಗಳ ಹಸ್ತದಿಂದ ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ದರ್ಶನ್ ಸರ್ ಅಭಿಮಾನಿಗಳ ಶಕ್ತಿ ಯಾವಾಗಲೂ ಕೂಡ ನನ್ನ ಬಲದಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.